ಅಟ್ಲೀಸ್ಟ್ 6 months ಒಮ್ಮೆ ದರ್ಶನ ಮಾಡೋದು. ಮತ್ತು ಇನ್ನೊಂದು ನವರಸ್ಪುರ ಭಾಳ ನಿಮ್ಮದೇ ನೆನಪು ಹೇಳ್ತೀನಿ. ನಾವು ಕೇಳಿದ್ರೆ ನಾನು ಫಸ್ಟ್ ಕ್ವೆಶ್ಚನ್ ಅದೇ ಆಗಿರಬೇಕಾಗಿತ್ತು. ನವರಸ್ಪುರವನ್ನು ಇವತ್ತು ದಿವಸ ನಾವು ಟೆಂಟೇಟಿವ್ ಆಗಿ ಮಾರ್ಚ್ ಲಾಸ್ಟ್ ವೀಕ್ನಾಗ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದೀವಿ. ಈಗ ಹಿಂದೆ ಏನೋ ನಾವು ಮಾಡಿದ್ದೀವಿ ಆ ಎಲ್ಲ ಇದನ್ನು ವಾಪಸ್ ತೆಗೆಸ್ಕೊಂಡು ಅದನ್ನ ಒಂದು ಮತ್ತೊಮ್ಮೆ ರಿವೈವ್ ಮಾಡ್ಕೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ. ಲಾಸ್ಟ್ ಟೈಮ್ ನಾವು ಮಾಡಿದಾಗ ಭಾಳ ವ್ಯವಸ್ಥಿತವಾಗಿ ಆಗಿತ್ತು, ಭಾಳ ಸುಂದರವಾಗಿ ಆಗಿತ್ತು. ಮತ್ತು ಪ್ರಥಮ ಬಾರಿ ನಾವು ಅದರ ಸಂಗೀತ ಮಾಲಕ್ಕೆ ಒಯ್ದಿದ್ದೀವಿ. ಅದನ್ನು ಯಾಕಂದ್ರೆ ಇಲ್ಲೇ ಸಿಟ್ಟಾಗಿ ಒಂದು ನಿಮಿಷ ಹೇಳ್ತಾ ಇದ್ದೀನಿ, ಕೇಳಿ ಮುಗಿಸ್ಲಿ ಒಂದು ನಿಮಿಷ ಮುಗಿದ್ಮೇಲೆ. ನಾವು ಪ್ರಥಮ ಬಾರಿಗೆ ಎಲ್ಲರೂ ಕೂಡ ಬಿಜಾಪುರ ಇರ್ಲೇನೇ ಆಗ್ತಿತ್ತು ಏನ್ರಿ. ಈ ಸಲ ಪ್ರಥಮ ಬಾರಿಗೆ ಹೋದ ಸಲ ನಾವೇನು ಮಾಡಿದ್ವಿ, ಸಂಗೀತ ಮಾಲಕ್ಕೆ ಅಲ್ಲಿ ಒಯ್ದು ಇವತ್ತು ದಿವಸ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡಿದ್ವಿ, ಬ್ಲೆಂಡ್ ಮಾಡಿದ್ದೀವಿ, ಅಂದ್ರೆ ಮಿಕ್ಸಪ್ ಮಾಡಿದ್ದೀವಿ. ಆ ರೀತಿ ಇವತ್ತೊಂದು ದಿವಸ ಒಂದು ನವರಸ್ಪುರ ಉತ್ಸವನ ಅತಿ ಒಂದು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾತನಾಡಿ. ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ. ಅದ್ರಾಗ ಬ್ಲೆಂಡ್ ಮಾಡೋಣಂತೆ 3 ರಾಷ್ಟ್ರ ಮಟ್ಟದವರು, ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ 3 ಮಂದಿ 3 ಗುಣವನ್ನು ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಇವತ್ತು ದಿವಸ ಜಿಲ್ಲಾ ಕಲಾವಿದರಿಗೆ ಕೂಡ ಅವಕಾಶ ಕೊಡುವಂತೆ. ನನ್ನ ಸುಂದರವಾದ ಪುಟ್ಟಿ ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.